ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ನ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ. ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿ ಮತ್ತು ನಾನಿಲ್ಲಿ 1 ಇಂಚಷ್ಟು ಶುಂಠಿ ಮತ್ತು ನಾನಿಲ್ಲಿ 1 ಹಣ್ಣಾಗಿರೋ ನಿಂಬೆಹಣ್ಣು ತೆಗೆದಿಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ಏನು ತೊಂದರೆ ಇಲ್ಲ, ಸೀಸನ್ ಆಗಿರೋದ್ರಿಂದ ತುಂಬ ಸಿಗುತ್ತೆ ನೆಲ್ಲಿಕಾಯಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಒಂದು ಸಲ ಮಾಡಿ ಮಕ್ಕಳು ಕೂಡ ಕುಡಿಬೋದು. ನಾನು ಆಲ್ರೆಡಿ 2 ಸಲ ವಾಶ್ ಮಾಡಿ ನಾನಿಲ್ಲಿ ಕಟ್ ಮಾಡ್ತಿದ್ದೀನಿ ಆಲ್ರೆಡಿ ನೆಲ್ಲಿಕಾಯಿನ. ಮಧ್ಯದಲ್ಲಿ ಬೀಜ ತೆಗೆದು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ತರ್ತರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಚಿಕ್ಕ ಜಾರ್ಗೆ ಹಾಕಿ ಪೇಸ್ಟ್ ಟೈಪು ಮಾಡ್ಕೊಳ್ಳೋಣ. ಶುಂಠಿನೂ ಕೂಡ ಸಿಪ್ಪೆ ತೆಗೆದು ತೊಳೆದು ತುಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಮತ್ತು ನೆಲ್ಲಿಕಾಯಿನ ಮಿಕ್ಸಿ ಸಣ್ಣ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ಟೈಪು ಬರಬೇಕು. ನೋಡಿ, ನಾನಿಲ್ಲಿ ಆಲ್ರೆಡಿ ಗ್ರೈಂಡ್ ಮಾಡಿಟ್ಟಿದ್ದೀನಿ, ಪೇಸ್ಟ್ ಟೈಪ್ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋಂಥ 1 ನಿಂಬೆಹಣ್ಣು, ಹಣ್ಣಾಗಿರೋ ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬೀಜ ತೆಗೆದಿಲ್ಲ, ಏಕೆಂದರೆ ಸೋಸ್ತೀನಿ, ಅದಕ್ಕೋಸ್ಕರ. ನೀವು ಸೋಸೋದಿಲ್ಲ ಅಂದರೆ ಬೀಜನ ತೆಗೆದು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ. ಜೊತೆಗೆ 1 ಚಮಚದಷ್ಟು ಕಲ್ಲು ಸಕ್ಕರೆನ ಸೇರಿಸ್ತಿದ್ದೀನಿ. ನೀವು ಅದ್ರ ಜೊತೆಗೆ 1 ಚಮಚದಷ್ಟು ಇಲ್ಲಿ ಅಂದರೆ ಜೇನುತುಪ್ಪನೂ ಕೂಡ ಸೇರಿಸ್ಕೊಳ್ಳಿ, ಒಳ್ಳೆಯದು. ನಾನು ಸೇರಿಸಿಲ್ಲ ಅಷ್ಟೇ. ನಾನಿಲ್ಲಿ ಸೋಸ್ಕೊತಿದ್ದೀನಿ. ಸೋಸ್ತೇನೆ ಹಾಗೆ ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ನಾನು ಸೋಸ್ತಿದ್ದೀನಿ ಅಷ್ಟೇ. ಸೋಸಿದ್ದು ಆಯಿತು, ಜ್ಯೂಸ್ ಕೂಡ ರೆಡಿ ಆಯಿತು. ನೋಡಿ, ತುಂಬ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳು ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ. ಮಕ್ಕಳು ಕುಡಿಯೋದಕ್ಕೆ ಸ್ವಲ್ಪ ಒಗರಾಗುತ್ತೆ ಅಂದರೆ ಸ್ವಲ್ಪ ಸಕ್ಕರೆನ ಸೇರಿಸಿ ಕುಡಿ, ಏನು ತೊಂದರೆ ಇಲ್ಲ. ಅದ್ರ ಬದಲು ಇಲ್ಲ ಜೇನುತುಪ್ಪ ಜಾಸ್ತಿ ಸೇರಿಸಿ ಕುಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಈ ಟೈಮಲ್ಲಿ ಎಲ್ಲರೂ ಕುಡಿಯೋದ್ರಿಂದ ಒಳ್ಳೆಯದು. ತುಂಬ ಬಿಸಿಲಿರೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ.